ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್. ಸೋಮು ಸ್ಪೆಷಲ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮನ್ನ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಸೋಮನಾಥ ಟೆಂಪಲ್ಗೆ. ಇದು ಬೆಂಗಳೂರಿಂದ ಮಳವಳ್ಳಿಗೆ 109 ಕಿಲೋಮೀಟರ್, ಮಳವಳ್ಳಿಯಿಂದ ಕಿರಗಾವಲು, ಕಿರಗಾವಲಿಂದ ಬನ್ನೂರು, ಬನ್ನೂರಿಂದ ಸೋಮನಾಥಪುರ, ಒಟ್ಟು 143 ಕಿಲೋಮೀಟರ್ ಆಗುತ್ತೆ. ಹಾಗೆ ಮೈಸೂರು ಕಡೆಯಿಂದನೂ ನೀವು ಕೂಡ ಬರ್ಬೋದು. ಮೈಸೂರಿಂದನೂ ಕೂಡ ಇಷ್ಟೇ ಕಿಲೋಮೀಟರ್ ಆಗುತ್ತೆ. ಒಳಗೆ ಬಂದಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ದೇವಸ್ಥಾನನ ಎಂಟ್ರಿ ಮಾಡಬೇಕು. ಇದು ಮೈಸೂರು ಡಿಸ್ಟ್ರಿಕ್ಟ್, ನರಸೀಪುರ ತಾಲೂಕು. ಮೊದಲು ಸೋಮನಾಥಪುರ ದೇವಸ್ಥಾನಕ್ಕೆ ಬಂದರೆ ಮೊದಲು ನೋಡುವುದೇ ದೀಪಸ್ತಂಭನ. ಯಾಕಂದರೆ ವಿಷ್ಣುವಿನ ದೇವಸ್ಥಾನದ ಮುಂದೆ ಗರುಡಗಂಬ ಇರಲ್ಲ, ಬದಲಿಗೆ ದೀಪಸ್ತಂಭವೇ ಇರುತ್ತೆ. ಈ ದೀಪಸ್ತಂಭ ಅಂದರೆ ದೀಪಸ್ತಂಭದ ಮೇಲೆ ದೀಪಗಳನ್ನು ಹಚ್ಚುವುದು ಎಂದರ್ಥ. ಇದನ್ನು ನೋಡಿ ಜನ ವಿಶೇಷ ದಿನ ಅಂತ ಅಥವಾ ಸಂಭ್ರಮಾಚರಣೆಯ ದಿನ ಅಂತ ದೇವಸ್ಥಾನಕ್ಕೆ ಬರ್ತಾ ಇದ್ದರು. 1268ರಲ್ಲಿ ಇದನ್ನು ಸೋಮನಾಥ ದಂಡನಾಯಕ ಎಂಬುವರು ಹೊಯ್ಸಳ ರಾಜ 3ನೇ ನರಸಿಂಹ ಅವರ ಆಸ್ಥಾನದಲ್ಲಿ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೋಮನಾಥ ಎನ್ನುವರು ದೇವಸ್ಥಾನ ಕಟ್ಟಿದ್ದರಿಂದ ಆ ಊರಿಗೆ ಸೋಮನಾಥಪುರ ಎಂದು ಹೆಸರಾಯಿತು. ಈ ದೇವಸ್ಥಾನವನ್ನು 2 ಬಾರಿ ಮುಸ್ಲಿಮರು ದಾಳಿ ಮಾಡಿ ನಾಶಪಡಿಸಿದ್ದಾರೆ. ಆದ್ದರಿಂದ ಇಲ್ಲಿ ಪೂಜೆ ನಡೆಯಲ್ಲ. ಕಾರಣ ಎಲ್ಲ ವಿಗ್ರಹಗಳನ್ನು ಭಿನ್ನ ಮಾಡಿದ್ದರಿಂದ. ಇಲ್ಲಿ ಮೊದಲಿಗೆ ಒಂದು ಶಿಲಾಶಾಸನ ಇದೆ. ಈ ಶಿಲಾಶಾಸನದಲ್ಲಿ ಯಾರು ದೇವರು, ಯಾರು ರಾಜರ ಕಾಲದಲ್ಲಿ ಜೀರ್ಣೋದ್ಧಾರವಾಯಿತು, ಯಾರು ಪ್ರೋತ್ಸಾಹಕರು, ಯಾರು ಕೆತ್ತಿದವರು ಎಂಬುದನ್ನು ಇಲ್ಲಿ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ. 1311ರಲ್ಲಿ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲಿಕಾಫುರ್, 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಗರ್ಭಗುಡಿಯಲ್ಲಿರುವ 3 ವಿಗ್ರಹಗಳನ್ನು ನಾಶಪಡಿಸಿ ದೋಚಿ ಲೂಟಿ ಮಾಡ್ತಾನೆ. ಈ ದೇವಸ್ಥಾನವನ್ನು ಆಗಿನ ಕಾಲದಲ್ಲೇ ಯಾವುದೇ ಸಿಮೆಂಟ್ ಇಟ್ಟಿಗೆ ಇಲ್ಲದೆ ಇಂಟರ್ಲಾಕ್ ಸಿಸ್ಟಮ್ನಲ್ಲಿ ಕಟ್ಟಲಾಗಿದೆ. ಹೊರಾಂಗಣದಲ್ಲಿ 64 ಸಣ್ಣ ಸಣ್ಣ ರೂಮ್ಗಳು ಅಂದರೆ ದೇವಸ್ಥಾನಗಳಿದ್ವು. ಅದರಲ್ಲೆಲ್ಲ ದೇವರುಗಳ ವಿಗ್ರಹ ಇತ್ತು ಮತ್ತು ಪೂಜೆ ನಡೀತಾ ಇತ್ತು. ತದನಂತರ ಮುಸ್ಲಿಮರ ದಾಳಿಯಿಂದ ಭಿನ್ನವಾದ್ದರಿಂದ ಎಲ್ಲ ವಿಗ್ರಹಗಳನ್ನು ತೆಗೆದುಹಾಕಿ ಈಗ ಖಾಲಿ ರೂಮ್ಗಳಂತಾಗಿವೆ. ಈ ದೇವಸ್ಥಾನವನ್ನು ಬಳಪದ ಕಲ್ಲಿನಿಂದ ಕಟ್ಟಿದ್ದಾರೆ. ಭೂಮಿಯಿಂದ ತೆಗೆದಾಗ ಅದು ಸಾಫ್ಟ್ ಆಗಿರುತ್ತೆ, ಆಗ ಕೆತ್ತಿದ್ದಾರೆ. ತದನಂತರ ಸೀಸನ್ ಆಗ್ತಾ ಆಗ್ತಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಅಂದರೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಈ ದೇವಸ್ಥಾನವು ದ್ರಾವಿಡ ಶೈಲಿಯಿಂದ ಕಟ್ಟಲಾಗಿದೆ. ಬನ್ನಿ ದೇವಸ್ಥಾನದ ಬಗ್ಗೆ ನೋಡೋಣ. ಕೇಶವ ದೇವಸ್ಥಾನ ಮೊದಲು ನಾವು ನೋಡೋದೇ ಕ್ಷೇತ್ರ ಪಾಲಕರು. ಅವರು ಈ ಕ್ಷೇತ್ರವನ್ನು ಕಾಯುವ ಪಾಲಕರು ಎಂಬ ಅರ್ಥ. ಹಾಗೆ ಮುಂದೆ ಹೋದರೆ ದೇವಾಲಯದ ಮುಂದೆ ಕಾಣುವವರೇ ಜಯವಿಜಯರು. ಅವರು ಶ್ರೀ ವಿಷ್ಣುವಿನ ದ್ವಾರಪಾಲಕರು. ಇಲ್ಲಿ ಸ್ಟಾರ್ ಅಂದರೆ ನಕ್ಷತ್ರ ಆಕಾರದಲ್ಲಿ ದೇವಸ್ಥಾನ ಇದೆ. ಈ ನಕ್ಷತ್ರ ಆಕಾರದಲ್ಲೇ ಹೊಯ್ಸಳರು ಶೈವ ಪಂಥದ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದರು. ಬೇಲೂರು 1 ದೇವಸ್ಥಾನ, ಹಳೇಬೀಡು 2 ದೇವಸ್ಥಾನ, ಸೋಮನಾಥಪುರ 3 ದೇವಸ್ಥಾನ. ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು 3 ದೇವಸ್ಥಾನಗಳನ್ನು ಕಾಣಬಹುದು.
ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಸ್ಥಾನದ ಮೇಲ್ಭಾಗವನ್ನು ನಾಗರ ಮತ್ತು ದ್ರಾವಿಡ ಎರಡನ್ನು ಮಿಕ್ಸ್ ಅಂದರೆ ಮಿಶ್ರಣ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಕಟ್ಟಲಾಗಿದೆ. ಇಲ್ಲಿ ಸುಮಾರು 194 ದೊಡ್ಡ ದೊಡ್ಡ ವಿಗ್ರಹಗಳಿವೆ. ಅದರಲ್ಲಿ ವಿಷ್ಣುವಿನ ವಿಗ್ರಹವೇ 164 ಇದೆ. ಸಣ್ಣ ಸಣ್ಣ ವಿಗ್ರಹಗಳು ಸುಮಾರು 6000ದಷ್ಟು ಇರಬಹುದೇನೋ. ಈ ದೇವಸ್ಥಾನವನ್ನು ಬಳಪದ ಕಲ್ಲಿನಲ್ಲೇ ಮಾಡಿರುವಂಥದ್ದು. ದೇವಸ್ಥಾನದ ಕಿಟಕಿಗಳು ಹೊರಗಡೆಯಿಂದ ಸ್ಟಾರ್ ಶೇಪ್ನಲ್ಲಿ ಕಾಣುತ್ತೆ, ಒಳಗಡೆಯಿಂದ ಸ್ಕ್ವಯರ್ ಶೇಪ್ನಲ್ಲಿ ನೀವು ಕಾಣಬಹುದು. ನೀವು ದೇವಸ್ಥಾನದ ಕೆಳಗಡೆ ಅಂದರೆ ಕೊನೆಯ ಸಾಲಲ್ಲಿ ಆನೆಗಳ ಸಾಲು, ಅದರ ಮೇಲೆ ಕುದುರೆಗಳ ಸಾಲು, ಅದರ ಮೇಲೆ ಹೂಗಳ ಸಾಲು, ಹಾಗೆ ಅದರ ಮೇಲೆ ಮಹಾಭಾರತ ಕಥೆಗಳು, ರಾಮಾಯಣದ ಕಥೆಗಳು ಮತ್ತು ಕಾಮಸೂತ್ರದ ಭಂಗಿಗಳು ನೀವು ಕಾಣಬಹುದು. ಗರ್ಭಗುಡಿಗಳಿಗೆ ಒಳ್ಳೆಯ ಡ್ರೈನೇಜ್ ಸಿಸ್ಟಮ್ ಇತ್ತು ಅಂದರೆ ನೀವು ನಂಬ್ತೀರಾ? ಅಂದರೆ ಅಭಿಷೇಕ ಮಾಡಿದ ನೀರುಗಳು ಹೊರ ಹೋಗೋದಕ್ಕೆ ಒಂದೇ ಕಲ್ಲಿನಿಂದ ಕೆತ್ತಿದ್ರು. ಅದು ಕೂಡ 13 ಫೀಟ್ ಡ್ರೈನೇಜ್ ಸಿಸ್ಟಮ್ 3 ದೇವಸ್ಥಾನಕ್ಕೂ ಕೂಡ ಇತ್ತು. ಇಲ್ಲಿನ ಶಿಲ್ಪಿಗಳ ನೈಪುಣ್ಯತೆ ಹಾಗೂ ಸೂಕ್ಷ್ಮ ಕುಸುರಿ ಕೆಲಸ ಬೇಲೂರು ಹಳೇಬೀಡು ನಮ್ಮ ಕಣ್ಮುಂದೆ ಬಂದಂಗಾಗುತ್ತೆ. ಇಲ್ಲಿ 3 ಮುಖದ ಬ್ರಹ್ಮನ ವಿಗ್ರಹ ಕೂಡ ಇದೆ. ಇನ್ನು ಕೆಲವರು ಇದು ಹೊಯ್ಸಳರ ವಿಷ್ಣುವರ್ಧನ ಅಂತ ಕೂಡ ಹೇಳ್ತಾರೆ. ಸೃಷ್ಟಿ ರಹಸ್ಯ ಕೂಡ ಇದರ ಗೋಡೆಗಳಿಂದ ಹೊರತಾಗಿಲ್ಲ. ಇಲ್ಲಿನ ಹೊರಗಡೆಯ ಚಿತ್ರಗಳು ನಮಗೆ ಕೊನಾರ್ಕ್ ದೇವಸ್ಥಾನ, ಸೂರ್ಯದೇವನ ದೇವಸ್ಥಾನ ನೆನಪು ಮಾಡದೇ ಇರಲ್ಲ. ಇಲ್ಲಿ ಹೊಯ್ಸಳರ ಲಾಂಛನ ಸಿಂಹ, ಅದನ್ನು ಕೂಡ ಅದ್ಭುತವಾಗಿ ಕೆತ್ತಿದ್ದಾರೆ. ಹೊಯ್ಸಳರ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಒಂದು ದೇವಸ್ಥಾನ ಕಟ್ಟಬೇಕಾದರೆ ಅವರು 12 ಸ್ಟಾರ್ ಅಂದರೆ ಕಾರ್ನರ್ ನಕ್ಷತ್ರ ಆಕಾರದಲ್ಲಿ ದೇವಸ್ಥಾನವನ್ನು ಕಟ್ತಾಯಿದ್ರು. ಸೊ ಇಲ್ಲಿ 3 ದೇವಸ್ಥಾನ ಇದೆ, ಅಂದರೆ 3 ದೇವಸ್ಥಾನಗಳ ಸಂಗಮ. 36 ಸ್ಟಾರ್ ಅಂದರೆ ಕಾರ್ನರ್ ಬರುತ್ತೆ. ಹೊಯ್ಸಳರು ದೇವಸ್ಥಾನ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಹಳೇಬೀಡುನ ಕೇತುಮಲ್ಲ ಕಟ್ಟಿರೋದು. ಸೋಮನಾಥಪುರನ ಚೆನ್ನಕೇಶವ ದೇವಸ್ಥಾನವನ್ನು ಸೋಮನಾಥ ಕಟ್ಟಿರೋದು. But here flute is broken, that's why reason no prayer. This is a Hindu custom. Not only temple, home also, little bit damaged idol, throw in the river. Damaged idol, energy is lost. That's why Hindu people damaged idol don't believe. Which invaders came to? Muslim okay. invaders. Yeah, okay. 1311 now, not now, 1311 Yeah. and 1326 two time attack. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ 18 ಕಂಬಗಳು, 16 ಸೀಲಿಂಗ್ಗಳಿವೆ. ಒಂದೊಂದು ಅದ್ಭುತ, ಅಮೋಘ, ಆಶ್ಚರ್ಯ. ಸೀಲಿಂಗ್ಗಳಂತೂ ಕಮಲ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ. ಒಂದೊಂದು ಕೆತ್ತನೆಯು ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಒಂದು ಆಶ್ಚರ್ಯ ಸಂಗತಿ ಎಂದರೆ ಮ್ಯಾನ್ಯುಯಲಿ ಅಂದರೆ ಕೈಯಲ್ಲಿ ಮಾಡಿರೋ ಕಂಬಗಳು ಹಾಗೂ ಲೇತ್ನಲ್ಲಿ ಮಾಡಿರೋ ಕಂಬಗಳು ಕೂಡ ಇವೆ. ಇಲ್ಲಿ 2 ಕಂಬಗಳನ್ನು ಕೈಯಲ್ಲೇ ಮಾಡಿರೋದು. ಇದು ಇಂದಿನ ಪೀಳಿಗೆಗೆ ಸವಾಲು. ಹಾಗೆ ಲೇತ್ ಮಿಷಿನ್ನಲ್ಲಿ ಮಾಡಿರುವ ಕಂಬಗಳು ಅದ್ಭುತವಾಗಿದೆ. ಏನಪ್ಪ ಆಗಿನ ಕಾಲದಲ್ಲೇ ಲೇತ್ ಮಿಷಿನ್ ಇತ್ತ ಅಂದರೆ ಈ ಕಂಬಗಳಿಗೆ ಆನೆ, ಕುದುರೆ, ಎತ್ತು ಇವುಗಳಿಗೆ ಹಗ್ಗ ಕಟ್ಟಿ ರೌಂಡಾಗಿ ತಿರುಗಿಸ್ತಾ ಇದ್ರು. ಇದು ಬಳಪದ ಕಲ್ಲಾದ್ದರಿಂದ ಬೇಗ ಮಾರ್ಕ್ಗಳು, ಶೇಪ್ಗಳು ಬರ್ತಾ ಇದ್ವು. ಆಗಿನ ಕಾಲದಲ್ಲಿ 3D ತಂತ್ರಜ್ಞಾನ, ವಾವ್! ಪ್ರತಿಯೊಬ್ಬರು ನೋಡಿದರೆ ನಿಬ್ಬೆರಗಾಗ್ತಾರೆ. ಈ ದೇವಸ್ಥಾನವನ್ನು 68 ವರ್ಷಗಳ ಕಾಲ ಕಟ್ಟಿರುವುದು. 500 ಜನ ಶಿಲ್ಪಿಗಳು ಪ್ರತಿದಿನ ಕೆಲಸ ಮಾಡಿರೋದು. 2 ಜನರೇಷನ್ ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿದೆ. ಇಲ್ಲಿ ಮುಖ್ಯವಾಗಿ 5 ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಆ ಶಿಲ್ಪಿಗಳೆಂದರೆ ಮಲ್ಲಿತಮ್ಮ, ಮಸಣಿತಮ್ಮ, ಚಾಮೆಯ, ಚೌಡಯ್ಯ ಹಾಗೂ ಭಾಮೆಯ. ಎಡಗಡೆ ವೇಣುಗೋಪಾಲ, ಮಧ್ಯದಲ್ಲಿ ಚೆನ್ನಕೇಶವ, ಬಲಗಡೆ ಜನಾರ್ದನ ದೇವರ ಮೂರ್ತಿಗಳನ್ನು ನೀವು ಕಾಣಬಹುದು.
ಇವುಗಳೆಲ್ಲ ಒರಿಜಿನಲ್ ಮೂರ್ತಿಗಳಲ್ಲ, ಒರಿಜಿನಲ್ ಭಿನ್ನವಾದ್ರಿಂದ ಬೇರೆ ಮೂರ್ತಿಗಳನ್ನು ಇಡಲಾಗಿದೆ. ಎಂತಹ ಕಲಾತ್ಮಕ, ಎಂತಹ ಅದ್ಭುತ! ಈ ಕಂಬಗಳಿಂದ ಆಧಾರವಾಗಿ ನಿಂತಿದ್ದಾನೆ ನಮ್ಮ ಚೆನ್ನಕೇಶವ. ಇದನ್ನು ಪ್ರಪಂಚದ 8ನೇ ಅದ್ಭುತ ಎಂದು ಕರೆದರೆ ತಪ್ಪಾಗಲ್ಲ. ಈ ಕಂಬಗಳನ್ನು ಪಂಚಶಿಲಾ ಸ್ತಂಭ ಅಂತ ಕರೀತಾರೆ, ಏಕೆಂದರೆ 5 ಕಲ್ಲನ್ನು ಜೋಡಣೆ ಮಾಡಿ ನಿಲ್ಲಿಸಿದ್ದಾರೆ. ಆಗಿನ ಕಾಲದಲ್ಲಿ ಹಣಕಾಸು ವ್ಯವಸ್ಥೆಗೆ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ದೇವಸ್ಥಾನವನ್ನೇ ಅವಲಂಬಿಸಿದ್ದರು. ದೇವಸ್ಥಾನದ ನೆಳಮಳಿಗೆಯಲ್ಲಿ ವಜ್ರ ವೈಡೂರ್ಯ, ಚಿನ್ನಾಭರಣ, ಮುತ್ತು ರತ್ನಗಳನ್ನು ಇಡುತ್ತಿದ್ದರು. ಅದನ್ನು ಲೂಟಿ ಮಾಡಲಿಕ್ಕೆ ಸಾವಿರಾರು ಒಂಟೆಗಳ ಮೂಲಕ ಮುಸ್ಲಿಮರು ತಿಂಗಳಾನುಗಟ್ಟಲೆ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಸಂಪದ್ಭರಿತ ಶ್ರೀಮಂತ ನಾಡಾಗಿತ್ತು. ಇಲ್ಲಿ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಭಗ್ನಗೊಂಡಿರುವ ಅದೆಷ್ಟೋ ಮೂರ್ತಿಗಳು ನಮ್ಮನ್ನು ಕಾಡದೇ ಇರಲ್ಲ ರೀ. ಇಷ್ಟೊತ್ತರೆಗೂ ಸೋಮನಾಥಪುರ ದೇವಸ್ಥಾನ ಚೆನ್ನಕೇಶವನ ಬಗ್ಗೆ ತಿಳ್ಕೊಂಡ್ರಿ. ನನ್ನ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ತಿಳ್ಕೊಂಡು ಇವತ್ತು ನಾನು ಸೈನ್ ಆಫ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಸೋಮಶೇಖರ್, ಸೋಮೋ ಸ್ಪೆಷಲ್ ಲಾಕ್ಸಿಂದ. ನಮಸ್ಕಾರ.